ಓಂ ಗುರುಭ್ಯೋ ನಮಃ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಇಂದು ನಾನು ಹೇಳಲಿರುವ ವಿಷಯ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಒಂದು ವಿಶೇಷ ಬದಲಾವಣೆಯ ಕುರಿತು. ಈ ಸಂದೇಶವನ್ನು ಕೊನೆಯವರೆಗೂ ಕೂಡ ಗಮನವಿಟ್ಟು ಕೇಳಿ, ಯಾಕೆಂದರೆ ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುವಂತಹ ಮಹತ್ವದ ಘಟನೆಗಳು ಸಂಭವಿಸುವ ಸೂಚನೆಗಳು ಕಾಣಿಸ್ತಾ ಇವೆ. ವೃಷಭ ರಾಶಿಯವರೇ, ನೀವು ಬಹಳ ಸಮಯದಿಂದ ಶಾಂತವಾಗಿ ಹೋರಾಟ ನಡೆಸ್ತಾ ಇದ್ದೀರಿ. ನಿಮ್ಮ ಕಷ್ಟಗಳನ್ನು ಎಲ್ಲರ ಮುಂದೆ ಹೇಳಿಕೊಳ್ಳದೆ ಮನಸ್ಸಲ್ಲೇ ಇಟ್ಕೊಂಡು ಬದುಕುತ್ತಾ ಇದ್ದೀರಿ. ಆದರೆ ದೇವರು ನಿಮ್ಮ ತಾಳ್ಮೆಯನ್ನು, ನಿಮ್ಮ ಪರಿಶ್ರಮವನ್ನು ಮತ್ತು ನಿಮ್ಮ ಒಳ್ಳೆಯ ಮನಸ್ಸನ್ನು ಗಮನಿಸಿದ್ದಾರೆ. ಈಗ ಆ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡಲಿದ್ದು, ಇದುವರೆಗೆ ಮುಚ್ಚಿದ್ದ ಅನೇಕ ಅವಕಾಶಗಳ ಬಾಗಿಲುಗಳು ತೆರೆದುಕೊಳ್ತಾ ಇದೆ. ಮುಂದಿನ ಕೆಲ ದಿನಗಳಲ್ಲಿ ನಿಮ್ಮನೆಗೆ ಒಂದು ಶುಭ ಸುದ್ದಿ ಬರಬಹುದು. ಅದು ಉದ್ಯೋಗ, ವ್ಯವಹಾರ, ಹಣಕಾಸು ಅಥವಾ ಕುಟುಂಬದ ವಿಷಯಕ್ಕೆ ಸಂಬಂಧಿಸಿದಾಗಿರ್ಬೋದು. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಕೆಲಸ ಯಶಸ್ವಿಯಾಗುವ ಲಕ್ಷಣಗಳು ಕಾಣಿಸ್ತಾ ಇವೆ. ಕೆಲವು ಜನರಿಗೆ ಹೊಸ ಉದ್ಯೋಗದ ಅವಕಾಶಗಳು ದೊರೆಯಬಹುದು. ಉದ್ಯೋಗದಲ್ಲಿರುವವರಿಗೆ ಮೇಲಾಧಿಕಾರಿಗಳ ಮೆಚ್ಚುಗೆ ಮತ್ತು ಪದೋನ್ನತಿಯ ಯೋಗ ಇದೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಮತ್ತು ಲಾಭದಾಯಕ ಒಪ್ಪಂದಗಳು ಸಿಗುವ ಸಾಧ್ಯತೆ ಇದೆ. ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುವ ಸಮಯ ಸಮೀಪಿಸ್ತಾ ಇದೆ. ವೃಷಭ ರಾಶಿಯವರೇ, ಹಣಕಾಸಿನ ವಿಷಯದಲ್ಲಿ ಈಗ ಲಕ್ಷ್ಮೀದೇವಿಯ ವಿಶೇಷ ಕೃಪೆ ನಿಮ್ಮ ಮೇಲೆ ಬೀಳ್ತಾ ಇದೆ. ಬಾಕಿ ಉಳಿದಿದ್ದ ಹಣ ವಾಪಸ್ ಸಿಗಬಹುದು. ನೀವು ಮಾಡಿದ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಕೆಲವು ಜನರಿಗೆ ಆಸ್ತಿ ಖರೀದಿ ಅಥವಾ ವಾಹನ ಖರೀದಿಸುವ ಯೋಗ ಕೂಡ ಕಾಣಿಸ್ತಾ ಇದೆ. ಆದರೆ ಹಣ ಬಂದ ಕೂಡಲೇ ಅನಗತ್ಯ ಖರ್ಚು ಮಾಡೋದನ್ನು ತಪ್ಪಿಸಿ ಸಂಯಮ ಮತ್ತು ಯೋಜನೆಯಿಂದ ಮುಂದುವರೆದರೆ ಹೆಚ್ಚಿನ ಲಾಭ ಅನ್ನೋದು ಸಿಗುತ್ತೆ. ಕುಟುಂಬದ ಜೀವನದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣ ಆಗುತ್ತೆ. ಮನೆಯಲ್ಲಿದ್ದ ಸಣ್ಣ ಪುಟ್ಟ ಕಲಹಗಳು ದೂರವಾಗುತ್ತೆ. ಬಹಳ ದಿನಗಳಿಂದ ದೂರವಾಗಿದ್ದ ಸಂಬಂಧಿಕರು ಮತ್ತೆ ಸಂಪರ್ಕ ಸಾಧಿಸಬಹುದು. ನಿಮ್ಮ ಮಾತುಗಳಿಗೆ ಕುಟುಂಬದಲ್ಲಿ ಗೌರವ ಹೆಚ್ಚಾಗುತ್ತೆ. ಹಿರಿಯರ ಆಶೀರ್ವಾದ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಬಹುದು. ಅವರ ಸಲಹೆಯನ್ನು ಗೌರವದಿಂದ ಸ್ವೀಕಾರ ಮಾಡಿ. ಪ್ರೇಮ ಮತ್ತು ವೈವಾಹಿಕ ಜೀವನದಲ್ಲಿ ಶುಭ ಸೂಚನೆಗಳು ಕಾಣಿಸ್ತಾ ಇವೆ. ನಿಮ್ಮ ಹೃದಯದಲ್ಲಿದ್ದ ಕೆಲವು ಅನುಮಾನಗಳು ನಿವಾರಣೆ ಆಗುತ್ತೆ. ಪ್ರೀತಿ ಪಾತ್ರರಿಂದ ಸಂತೋಷದ ಸುದ್ದಿ ಸಿಗ್ಬೋದು. ಈಗಾಗಲೇ ವಿವಾಹಿತರಾಗಿರುವವರು ತಮ್ಮ ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳಿಬೇಕು. ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಪ್ರೀತಿ ಹೆಚ್ಚಾದಂತೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ. ಕೆಲವರಿಗೆ ಹೊಸ ಪ್ರೇಮ ಸಂಬಂಧ ಆರಂಭವಾಗುವ ಸಾಧ್ಯತೆ ಕೂಡ ಇದೆ. ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ದೇಹಕ್ಕೆ ವಿಶ್ರಾಂತಿ ನೀಡಿ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸಿ. ಹೆಚ್ಚು ಒತ್ತಡ ತೆಗೆದುಕೊಳ್ಳೋದನ್ನು ತಪ್ಪಿಸಿ. ಬೆಳಿಗ್ಗೆ ಅಥವಾ ಸಂಜೆ ಸ್ವಲ್ಪ ಸಮಯ ಧ್ಯಾನ, ಪ್ರಾರ್ಥನೆ ಅಥವಾ ಯೋಗ ಅಭ್ಯಾಸಕ್ಕೆ ಮೀಸಲಿಡಿ. ಅದು ನಿಮ್ಮ ಮನಸ್ಸಿಗೆ ಶಾಂತಿ ನೀಡುವುದರ ಜೊತೆಗೆ ದೈಹಿಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ವೃಷಭ ರಾಶಿಯವರೇ, ಮುಂದಿನ 11 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ಮಹತ್ವದ ಸಮಯವಾಗಿರಬಹುದು. ಈ ಅವಧಿಯಲ್ಲಿ ನಿಮಗೆ ಸಿಗುವ ಅವಕಾಶಗಳನ್ನು ಕೈಚೆಲ್ಲಬೇಡಿ. ಕೆಲವೊಮ್ಮೆ ಒಂದು ಸಣ್ಣ ನಿರ್ಧಾರನೆ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತೆ. ನಿಮ್ಮ ಮೊಬೈಲ್ ಬರುವ ಒಂದು ಕರೆ, ಒಂದು ಸಂದೇಶ ಅಥವಾ ಒಂದು ಭೇಟಿ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕು ನೀಡಬಹುದು. ಆದ್ದರಿಂದ ಎಚ್ಚರಿಕೆಯಿಂದ ಇರಿ ಮತ್ತು ಯಾವುದೇ ಅವಕಾಶವನ್ನು ನಿರ್ಲಕ್ಷ್ಯ ಮಾಡಬೇಡಿ. ನೀವು ಇದುವರೆಗೆ ಅನುಭವಿಸಿದ ಕಷ್ಟಗಳು ಈಗ ಅಂತ್ಯಗೊಳ್ಳುವ ಹಂತ ಬಂದಿವೆ. ದೇವರು ನಿಮ್ಮನ್ನು ದೊಡ್ಡ ಯಶಸ್ಸಿಗೆ ಸಿದ್ಧಪಡಿಸ್ತಾ ಇದ್ದಾರೆ. ನಿಮ್ಮ ಮನಸ್ಸಲ್ಲಿರುವ ಭಯಗಳನ್ನು ದೂರ ಮಾಡಿ ಆತ್ಮವಿಶ್ವಾಸದಿಂದ ಮುಂದೆ ನಡೀರಿ. ನಿಮ್ಮ ಶ್ರಮ ವ್ಯರ್ಥ ಆಗೋದಿಲ್ಲ. ನಿಮ್ಮ ಬಿತ್ತಿದ ಒಳ್ಳೆಯತನದ ಬೀಜಗಳು ಈಗ ಫಲವನ್ನು ನೀಡಲಿವೆ. ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಗೌರವ ಹೆಚ್ಚಾಗಲಿದೆ. ಶುಕ್ರವಾರದಂದು ಲಕ್ಷ್ಮೀದೇವಿಯ ಪೂಜೆ ಮಾಡಿ. ಸಾಧ್ಯವಾದರೆ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ಇದು ನಿಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿ ಮತ್ತು ಆರ್ಥಿಕ ಸಮೃದ್ಧಿಯನ್ನು ಆಕರ್ಷಿಸುತ್ತೆ. ವೃಷಭ ರಾಶಿಯವರೇ, ನಿಮ್ಮ ಅದೃಷ್ಟ ಈಗ ಜಾಗೃತ ಆಗ್ತಾ ಇದೆ. ಮುಂದಿನ ದಿನಗಳು ನಿಮ್ಮ ಜೀವನದಲ್ಲಿ ಸುವರ್ಣ ಕ್ಷಣಗಳನ್ನು ತರ್ತಾ ಇವೆ. ದೇವರ ಕೃಪೆ ಸದಾ ನಿಮ್ಮೊಂದಿಗೆ ಇರಲಿ. ಕಮೆಂಟಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.